Good morning, students. In this session, we are going to learn a simple concepts of marginal costing. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಸೆಷನ್ನಲ್ಲಿ ನಾವು ಅಡ್ವಾನ್ಸ್ಡ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 2ನ ಮಾರ್ಜಿನಲ್ ಕಾಸ್ಟಿಂಗ್ನ ವಿಷಯದ ಬಗ್ಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ. ಐ ಆಮ್ ಮಧುಸೂದನ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC, ಕುದೇರು. ಈ ಒಂದು ಪ್ರಾಬ್ಲಮ್ನ ನೀವು ನೋಡಿದಾಗ ಇದು ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಮಾರ್ಜಿನಲ್ ಕಾಸ್ಟಿಂಗ್. ದ ಫಾಲೋಯಿಂಗ್ ಡೇಟಾ ಇಸ್ ಗಿವನ್. ಕೆಳಕಂಡ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಸ್ ₹12, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ₹9, ಫಿಕ್ಸ್ಡ್ ಕಾಸ್ಟ್ ಇಸ್ 12,000. ದ ಕ್ವಶನ್ ಈಸ್, ವಾಟ್ ವಿಲ್ ಬಿ ದ ಪ್ರಾಫಿಟ್ ವೆನ್ ಸೇಲ್ಸ್ ಆರ್, ಪಾಯಿಂಟ್ ನಂಬರ್ A, otherwise it's a first case, when sales are ₹60,000, when sales are 1 lakh rupees. Second question, what will be the amount of sales at desired to earn a profit of ₹6,000, and second case 15,000. ಈ ಒಂದು ಪ್ರಾಬ್ಲಮ್ನ ನೋಡಿದಾಗ ನೀವು ಮೊದಲನೇದಾಗಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ನ ಕೊಟ್ಟಿದ್ದಾರೆ. ಒಂದು ವಸ್ತುವಿನ ಮಾರಾಟ ಬೆಲೆ ಅಂದರೆ ₹12 ಕೊಟ್ಟಿದ್ದಾರೆ. ಹಾಗೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್, ಒಂದು ವಸ್ತುವಿನ ಖರ್ಚು ವೇರಿಯಬಲ್ ಕಾಸ್ಟ್ ಎಷ್ಟಾಗಿದೆಯಪ್ಪ ಅಂದರೆ ಬದಲಾಗುವಂಥ ವೇರಿ ಆಗುವಂತಹ ವೆಚ್ಚ ಎಷ್ಟಾಗಿದೆಯಪ್ಪ ಅಂದರೆ ₹9. ಫಿಕ್ಸ್ಡ್ ಕಾಸ್ಟ್ ಸ್ಥಿರ ವೆಚ್ಚ ₹12,000 ಇದೆ. ಅದು ನೀವು ಯಾವುದೇ ಲೆವೆಲ್ ಆಫ್ ಆ್ಯಕ್ಟಿವಿಟಿ, ಯಾವುದೇ ಲೆವೆಲ್ ಆಫ್ ಪ್ರೊಡಕ್ಷನ್ನ ಮಾಡಿದ್ರೂ ಕೂಡ ಫಿಕ್ಸ್ಡ್ ಕಾಸ್ಟು ಸೇಮ್ ಇರುತ್ತೆ. ಈಗ ಇಲ್ಲಿ ಇವ್ರು ಕೇಳ್ತಾ ಇರೋಂಥ ಕ್ವಶನ್ ಯಾವುದು? ವಾಟ್ ವಿಲ್ ಬಿ ದಿ ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 60,000, 1 lakh. ಸೇಲ್ಸು 60,000 ಆದಾಗ, ಅದೇ ಥರ ಸೇಲ್ಸು 1 ಲಕ್ಷ ಆದಾಗ ಪ್ರಾಫಿಟ್ ಎಷ್ಟು, ಲಾಭ ಎಷ್ಟಾಗುತ್ತೆ? 60,000 ನೀವು ಯೂನಿಟ್ಸ್ನ ಸೇಲ್ ಮಾಡಿದಾಗ, 60,000 ವರ್ತ್ ರುಪೀಸ್ ಸೇಲ್ಸ್ ಆದಾಗ ನಿಮಗೆ ಪ್ರಾಫಿಟ್ ಎಷ್ಟಾಗುತ್ತೆ? ಹಾಗೆ 1 ಲಕ್ಷ ವರ್ತ್ ಅಮೌಂಟ್, 1 ಲಕ್ಷ ರೂಪಾಯಿ ಸೇಲ್ಸ್ ಇದ್ದಾಗ ನಿಮಗೆ ಪ್ರಾಫಿಟ್ ಎಷ್ಟಾಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಹಾಗೆ ವಾಟ್ ವಿಲ್ ಬಿ ದ ಅಮೌಂಟ್ ಆಫ್ ಸೇಲ್ಸ್ ಅಟ್ ಡಿಸೈರ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ₹6,000, 15,000. ಅಂದರೆ ನೀವು ₹6,000 ಅಷ್ಟು ಪ್ರಾಫಿಟ್ನ ಮಾಡಬೇಕು ಅಂದರೆ ನೀವು ಎಷ್ಟು ಸೇಲ್ಸ್ ಮಾಡಬೇಕು? ನಿಮ್ಮ ಲಾಭ 6,000 ಆಗಬೇಕು ಅಂದರೆ ನೀವೆಷ್ಟು ಸೇಲ್ಸ್ ಮಾಡಬೇಕು? ಹಾಗೆ ನಿಮ್ಮ ಲಾಭ ಪ್ರಾಫಿಟ್ 15,000 ಆಗಬೇಕು ಅಂದರೆ ನೀವೆಷ್ಟು ಮಾರಾಟವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ವಶನ್ನ ಕೇಳಿದ್ದಾರೆ. ನಿಮಗೆ ಆಲ್ರೆಡಿ ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್ ಗೊತ್ತಿದೆ, ಅಂದರೆ ಇನ್ಕಮ್ ಸ್ಟೇಟ್ಮೆಂಟ್. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಮಾಡಿದಾಗ ನಿಮಗೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದಾಗ ಏನಾಗುತ್ತೆ? ಕಾಂಟ್ರಿಬ್ಯೂಷನ್. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟಿದೆ? ₹12 ಇದೆ. ವೇರಿಯಬಲ್ ಕಾಸ್ಟ್ ಎಷ್ಟು? ₹9 ಇದೆ. ಸೊ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ? 3 ಆಗುತ್ತೆ. ಓಕೆನಾ? ಅದನ್ನು ಬೇಸಾಗಿ ಇಟ್ಕೊಂಡು ನಾವು ಆ ಇನ್ಕಮ್ ಸ್ಟೇಟ್ಮೆಂಟ್ನ ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್, ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್, ಪ್ರಾಫಿಟ್ ಆರ್ ಲಾಸ್ ಅನ್ನೋದನ್ನ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ? ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನೋಡೋಣ, ಇವಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಮೊದಲನೇದಾಗಿ ನಾವು PV ರೇಷಿಯೋನ ಕಂಡುಹಿಡಿಬೇಕು. ಏನು PV ರೇಷಿಯೋ? ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ಏನು ಫಾರ್ಮುಲಾ ಅದಕ್ಕೆ? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಕಾಂಟ್ರಿಬ್ಯೂಷನಿಂದ ಸೇಲ್ಸನ್ನ ಏನು ಮಾಡಬೇಕು? ಡಿವೈಡ್ ಮಾಡಬೇಕು ಇಂಟು 100, ಏಕೆಂದರೆ ನಮ್ಗೆ ಅದು ಪರ್ಸೆಂಟೇಜಲ್ಲಿ ಬೇಕು. ನೀವು ಪ್ರೀವಿಯಸ್ ಸ್ಲೈಡ್ನ ನೋಡಿದಾಗ ಸೇಲ್ಸು ಸೆಲ್ಲಿಂಗ್ ಪ್ರೈಸ್ ₹12, ವೇರಿಯಬಲ್ ಕಾಸ್ಟ್ ₹9. ಸೊ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ? ಇಲ್ಲಿ ನೋಡಿ, ಕಾಂಟ್ರಿಬ್ಯೂಷನ್ನ ಕಂಡಿದ್ದೀವಿ. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಈಸ್ ಕಾಂಟ್ರಿಬ್ಯೂಷನ್ ₹3. ಸೊ ಸೇಲ್ಸ್ ಎಷ್ಟಿದೆ? 12. 3 ಡಿವೈಡೆಡ್ ಬೈ 12 ಇಂಟು 100, ಯಾಕೆಂದರೆ ಪರ್ಸೆಂಟೇಜಲ್ಲಿ ಬೇಕಾಗಿರೋದು ಇಂಟು 100 ಆಗುತ್ತೆ. 25%. PV ರೇಷಿಯೋ ಇಸ್ 25%. ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಇಸ್ 25%. ನಮ್ಮ ಮೊದಲನೇ ಕ್ವಶನ್, ಪ್ರಾಫಿಟ್ ವೆನ್ ಸೇಲ್ಸ್ ಈಸ್ ₹60,000, ಮಾರಾಟ 60,000 ಆದಾಗ ನಿಮ್ಮ ಸೇಲ್ಸು ಎಷ್ಟಾಗುತ್ತೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಕಾಂಟ್ರಿಬ್ಯೂಷನ್ನ ಕಂಡುಹಿಡ್ಕೊಳ್ಳೋಣ. ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ ಅದು ಪ್ರಾಫಿಟ್ ಆಗುತ್ತೆ. ನಿಮ್ಮ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಮತ್ತೆ ನೆನಪು ಮಾಡ್ತಾ ಇದ್ದೀನಿ, ಸೇಲ್ಸಿಂದ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದಾಗ ಕಾಂಟ್ರಿಬ್ಯೂಷನ್ ಬರುತ್ತೆ.
ಆ ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದಾಗ ಪ್ರಾಫಿಟ್ ಅಥವಾ ಲಾಸ್ ಬರುತ್ತೆ. ಮೊದಲನೇದಾಗಿ ಕಾಂಟ್ರಿಬ್ಯೂಷನ್ನ ಕಂಡುಹಿಡಿಯೋಣ. ಏನು ಫಾರ್ಮುಲಾ ಕಾಂಟ್ರಿಬ್ಯೂಷನ್ಗೆ? ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಸೇಲ್ಸ್ ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 60,000. ಪಿ ವಿ ರೇಷಿಯೋ ಎಷ್ಟು? 25%. ಪ್ರೀವಿಯಸ್ಸಲ್ಲಿ ಕಂಡುಹಿಡಿದ್ವಿ ನಾವು. ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ 25%. ಸೇಲ್ಸ್ ಇಂಟು ಪಿ ವಿ ರೇಷಿಯೋ 60,000 ಇಂಟು 25%, 15,000 ಈಸ್ ದಿ ಕಾಂಟ್ರಿಬ್ಯೂಷನ್. ನಾವು ಕಂಡುಹಿಡಿಯೋದೇನು? ಕಾಂಟ್ರಿಬ್ಯೂಷನ್ ಅಷ್ಟೇ. ಕಾಂಟ್ರಿಬ್ಯೂಷನ್ನ ಕಂಡುಹಿಡಿದೀವಿ. ಸೊ ಪ್ರಾಫಿಟ್ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ ಅದೇನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ನಾವು ಕಂಡುಹಿಡೋದು 15,000 ಇದೆ. ಫಿಕ್ಸ್ಡ್ ಕಾಸ್ಟ್ ನಿಮ್ಮ ಲೆವೆಲ್ ಆಫ್ ಆ್ಯಕ್ಟಿವಿಟಿ ಏನಾದರೂ ಇರಲಿ, ಫಿಕ್ಸ್ಡ್ ಕಾಸ್ಟು ಸೇಮ್ ಇರುತ್ತೆ, 12,000 ಇದೆ. ಸೊ ನಾವು ಕಂಡುಹಿಡಿದು ಅಂತ ಪ್ರಾಫಿಟ್ ಎಷ್ಟಪ್ಪ ಅಂದರೆ 3,000 ಈಸ್ ದಿ ಪ್ರಾಫಿಟ್. ವೆನ್ ಸೇಲ್ಸ್ ಈಸ್ 60,000, ಪ್ರಾಫಿಟ್ ಈಸ್ 3,000. ಸೇಲ್ಸು 60,000 ಆದಾಗ ಪ್ರಾಫಿಟ್ ಎಷ್ಟಾಗುತ್ತೆ? 3,000 ಆಗುತ್ತೆ ಅಂತ ಈ ಪ್ರಾಬ್ಲಮಲ್ಲಿ ನಾವು ಕಂಡುಹಿಡಿದಾಗ ನಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಹಾಗೆ ಪಾಯಿಂಟ್ ನಂಬರ್ 2 ಅಲ್ಲಿ ಪ್ರಾಫಿಟ್ ವೆನ್ ಸೇಲ್ಸ್ ಈಸ್ ರುಪೀಸ್ 1 lakh, ಕಾಂಟ್ರಿಬ್ಯೂಷನ್ ಈಕ್ವಲ್ಸ್ ಸೇಲ್ಸ್ ಇಂಟು ಪಿ ವಿ ರೇಷಿಯೋ. ಸೇಲ್ಸ್ ಎಷ್ಟಿದೆ ನಮಗೆ ಇಲ್ಲಿ? ಇವಾಗ ನಾವು ಬರ್ಕೊಂಡಿದ್ದೀವಿ. ವೆನ್ ಸೇಲ್ಸ್ ಈಸ್ 1 lakh, ಸೇಲ್ಸ್ ಈಸ್ 1 lakh, ಪಿ ವಿ ರೇಷಿಯೋ ಈಸ್ 25%. ಸೊ ಎಷ್ಟಾಗುತ್ತೆ? 1 lakh ಇಂಟು 25%, contribution is 25,000. We have computed contribution. 25,000 is the contribution. ನೆಕ್ಸ್ಟ್ ಈಗ ನಾವು ಪ್ರಾಫಿಟ್ನ ಕಂಡುಹಿಡಿಬೇಕು. ಪ್ರಾಫಿಟ್ ಹೇಗೆ ಕಂಡುಹಿಡಿತೀರಾ? ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟನ್ನು ಲೆಸ್ ಮಾಡಿಕೊಂಡ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಕಾಂಟ್ರಿಬ್ಯೂಷನ್ 25,000 ಇದೆ, ಫಿಕ್ಸ್ಡ್ ಕಾಸ್ಟ್ 12,000 ಇದೆ. ಸೊ ಪ್ರಾಫಿಟ್ ಈಸ್ 13,000. ಪ್ರಾಫಿಟ್ ಅನ್ನೋದು 13,000 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. ವೆನ್ ಸೇಲ್ಸ್ ಫರ್ ಡಿಸೈರ್ ಪ್ರಾಫಿಟ್ 6,000, ನೀವು 6,000ದಷ್ಟು ಪ್ರಾಫಿಟ್ನ ಅರ್ನ್ ಮಾಡಬೇಕು ಅಂದರೆ ಎಷ್ಟನ್ನ ಮಾರಾಟ ಮಾಡಬೇಕು? ವೆನ್ ಸೇಲ್ಸ್ ಫರ್ ಡಿಸೈರ್ಡ್ ಪ್ರಾಫಿಟ್ 6,000. ಸೊ ಫಾರ್ಮುಲಾ ಇದಕ್ಕೆ ಡಿಸೈರ್ಡ್ ಪ್ರಾಫಿಟ್ನ ಕಂಡುಹಿಡಿಯೋದಕ್ಕೆ, ಸೇಲ್ಸನ್ನು ಕಂಡುಹಿಡಿಯೋಕ್ಕೆ ಡಿಸೈರ್ಡ್ ಪ್ರಾಫಿಟ್ನ ಇಟ್ಕೊಂಡು ಏನು ಫಾರ್ಮುಲಾ? ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ಸೊ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ? ನಮ್ಮ ಪ್ರೀವಿಯಸ್ಸಲ್ಲೆಲ್ಲ ಗೊತ್ತಿದೆ ನಮಗೆ. ಫಿಕ್ಸ್ಡ್ ಕಾಸ್ಟು 12,000. ಡಿಸೈರ್ಡ್ ಪ್ರಾಫಿಟ್ ಎಷ್ಟು? ಇಲ್ಲಿ ನಾವು ಡಿಸೈರ್ಡ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ. 6,000 ಇದ್ದಾಗ ಸೇಲ್ಸ್ ಎಷ್ಟಾಗುತ್ತೆ ಅಂತ, 6,000. ಸೊ ನಮ್ಮ ಪಿ ವಿ ರೇಷಿಯೋ ಎಷ್ಟು? 25%. ಪಿ ವಿ ರೇಷಿಯೋ ಎಷ್ಟು? 25%. ಸೊ 12,000 ಪ್ಲಸ್ 6,000 80,000 ಆಗುತ್ತೆ. 18,000. 18,000 ಡಿವೈಡ್ ಬೈ 25%, 72,000 ಇಸ್ ದಿ ಸೇಲ್ಸ್. ನೀವು 6,000 ಪ್ರಾಫಿಟ್ನ ಅರ್ನ್ ಮಾಡಬೇಕು ಅಂದರೆ ನಿಮ್ಮ ಸೇಲ್ಸು 72,000 ಇರಬೇಕು. ನೆಕ್ಸ್ಟ್ ವೆನ್ ಸೇಲ್ಸ್ ಫಾರ್ ಡಿಸೈರ್ಡ್ ಪ್ರಾಫಿಟ್ 15,000, ನಿಮ್ಮ ಪ್ರಾಫಿಟ್ 15,000 ಇರಬೇಕು ಅಂದರೆ ಎಷ್ಟು ಮಾರಾಟ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದೇ ಫಾರ್ಮುಲಾ, ಸೇಲ್ಸ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡ್ ಬೈ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ, ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟು ಸೇಮ್ ಇದೆ 12,000. ಡಿಸೈರ್ಡ್ ಪ್ರಾಫಿಟ್ ಈ ಪ್ರಾಬ್ಲಮಲ್ಲಿ, ಈ ಒಂದು ಕ್ವಶನಲ್ಲಿ ಡಿಸೈರ್ಡ್ ಪ್ರಾಫಿಟ್ ಎಷ್ಟಪ್ಪ ಅಂದರೆ 15,000. ಸೊ ಪಿ ವಿ ರೇಷಿಯೋ 25% ನಾವು ಕಂಡುಹಿಡಿದ್ವಿ. ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಅಂತ ಕಂಡುಹಿಡಿದಿದ್ದೀವಿ. 27,000 ಆಗುತ್ತೆ. ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಎರಡೂ ಸೇರಿಸಿದಾಗ 12,000 ಪ್ಲಸ್ 15,000 ಈಸ್ 27,000. ಸೊ ಪಿ ವಿ ರೇಷಿಯೋ ಇಸ್ 25%. 27,000 divided by 25%, sales is 1,08,000. For desired profit of 15,000, sales is 1,08,000. Thank you, students.